ಯಾರಾದರೂ ಮುರುಡೇಶ್ವರಕ್ಕೆ ಭಾಳ ಬಾರಿ ಹೋಗ್ತಿರ್ತೀರಾ, ಹೋದರೆ ನೋಡ್ಕೊಂಡು ಬನ್ನಿ. ಅಲ್ಲೊಂದು ಹೋಟೆಲ್ ಇದೆ, ಹೋಟೆಲ್ ಧೇನು ಅಂತ, ಲಾಡ್ಜ್ ಕಮ್ ಹೋಟೆಲ್ ಅದು. ಆ ಹೋಟೆಲ್ನ ವಿಶೇಷ ಏನು ಅಂತಂದರೆ, ಆ ಮಾಲೀಕರು ಹೋಟೆಲ್ನ ಆವರಣದೊಳಗೆ ಒಂದು ಗೋವನ್ನು ಇಟ್ಕೊಂಡಿದ್ದಾರೆ. ಯಾರೇ ಅತಿಥಿಗಳು ಬಂದರೂ ಅವರು ಬೆಳಗಾಗೆದ್ದರೆ ಒಂದು ಸಲ ಗೋವು ಪೂಜೆ ಮಾಡೋದಕ್ಕೆ ಅತಿಥಿಗಳು ಭಾಗವಹಿಸ್ತಾರೆ. ಭಾಳ ಇಂಟ್ರೆಸ್ಟಿಂಗ್ ಆಗಿರುವಂಥ ಹೋಟೆಲ್ ಅದು. ನಾನು ಅವ್ರ ಜೊತೆ ಮಾತಾಡ್ತಿರ್ಬೇಕಾದ್ರೆ ನಮ್ಮ ಮನೆಯಲ್ಲಿ ಇನ್ನೂ ಗೋವುಗಳಿದೆ ಎಂದರು. ನಾನೊಂದು 4-5 ಇರ್ಬೋದು ಅಂತ ಅಂದ್ಕೊಂಡು ಅವ್ರ ಮನೆಗೆ ಹೋದರೆ ಒಂದು 100-150 ಗೋವುಗಳನ್ನು ಸಾಕ್ಕೊಂಡಿದ್ದಾರೆ. ಯಾಕೆ ಅಂತ ಕೇಳಿದೆ ನಾನು. ಈ ಭಾಗದಲ್ಲಿ ಗೋವಿನ ಸಾಕಾಣಿಕೆ ತುಂಬ ನಡೆಯುತ್ತೆ, ಗೋವನ್ನು ಸಾಗಿಸುವ ಕ್ರಿಯೆ ತುಂಬ ನಡೆಯುತ್ತೆ. ಕಾರ್ಯಕರ್ತರು ಹಿಡಿದು ಬಿಡ್ತಾರೆ, ಎಲ್ಲಿ ಬಿಡಬೇಕು ಅಂತ ಗೊತ್ತಿರಲ್ಲ, ನಮ್ಮ ಮನೆಗೆ ಕರ್ಕೊಂಡು ಬಾ ಅಂತ ಹೇಳ್ತೀನಿ, ಹಂಗೆ ಕರ್ಕೊಂಬಂದು ಇಷ್ಟ ಆಗಿದೆ ಅಂತ ಅವ್ರು ಹೇಳುವಾಗ ನಂಗೆ ಭಾಳ ಅಭಿಮಾನ ಅನಿಸಿತ್ತು. ಅದೇ ವ್ಯಕ್ತಿ ನಾನು ನಮೋ ಬ್ರಿಗೇಡ್ನ ಓಡಾಟದಲ್ಲಿದ್ದಾಗ ಕಾಲ್ ಮಾಡಿದರು. ಸಾಕೋದು ತುಂಬ ಕಷ್ಟ ಆಗ್ತಿದೆ ಚಕ್ರವರ್ತಿಯವರೇ, ಇರೋ ದುಡ್ಡನ್ನೆಲ್ಲ ಇದಕ್ಕೆ ಸುರಿದಿದ್ದೀನಿ, ಎಲ್ಲ ಸುರಿತಿರ್ತೀನಿ ನಾನು, ನನ್ನ ಹೆಂಡತಿ ಇದಕ್ಕೆ ಇನ್ವಾಲ್ವ್ ಆಗ್ತಾಳೆ, 2 ಮಕ್ಕಳು ಇನ್ವಾಲ್ವ್ ಆಗ್ತಾರೆ, ಬಟ್ ಆಗ್ತಾ ಇಲ್ಲ ಅಂತ. ಬಟ್ ನನಗೆ